ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ಕಿಚ್ಚ ಸುದೀಪ್ ಅವರ ಒಂದು ಲುಕ್ನ ಪ್ರೋಮೋದಲ್ಲಿ ರಿಲೀಸ್ ಮಾಡಿದ್ದಾರೆ. ಅದು ಯಾವ ಲುಕ್ಕು ಅಂತ ಹೇಳಿದ್ರೆ ಗ್ರ್ಯಾಂಡ್ ಫಿನಾಲೆ ಲುಕ್. ಹೌದು ಫ್ರೆಂಡ್ಸ್, ಸಖತ್ತಾಗಿದೆ ಲುಕ್. ಯಾಕೆ ಅಂತ ಹೇಳಿದ್ರೆ ಈ ಸರಿ ಫಿನಾಲೆ ಒಂಥರ ಡಿಫ್ರೆಂಟಾಗಿ ನಡೀತಾ ಇದೆ. ಅದಕ್ಕೆ ಮೊದಲನೇದಾಗಿ ರೀಸನ್ನು ಕಿಚ್ಚ ಸುದೀಪ್ ಅವರ ಕೊನೆಯ ವಾರ ಅಥವಾ ಕೊನೆಯ ವಾರದ ಕತೆ ಕಿಚ್ಚನ ಜೊತೆ ಆಗಿರುತ್ತೆ. ಕೊನೆ ಪಂಚಾಯತಿನೂ ಮುಗ್ದೋಯ್ತು ಆಲ್ರೆಡಿ, ಕೊನೆಯ ಫಿನಾಲೆ ಎಪಿಸೋಡ್ ಆಗಿರುತ್ತೆ. ಸೊ ಆದ್ದರಿಂದ ಈ ಒಂದು ಫಿನಾಲೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ, ಒಂದು ವಾರದ ಮುಂಚೆನೇ ಅಂದರೆ ಯಾವಾಗ ಟಿಕೆಟ್ ಫಿನಾಲೆ ಆಯಿತು, ಸೊ ಅದಾದ ನಂತರನೇ ಎಲ್ಲ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ 20 ಕಂಟೆಸ್ಟೆಂಟ್ಗಳು ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಕಿಚ್ಚನ ಒಂದು ಡ್ಯಾನ್ಸ್ ತುಣುಕನ್ನು ಕೂಡ ತೋರಿಸಿದ್ದಾರೆ ನಮಗೆ. ಮೇನ್ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ಲ ಗೊತ್ತಿಲ್ಲ, ಅವರು ಕೂರುವಂಥ ಚೇರ್, ಅವರ ಎಂಟ್ರಿ ಏನಿದೆ ಅಲ್ವಾ, ಗ್ರ್ಯಾಂಡ್ ಫಿನಾಲೆ ಎಂಟ್ರಿ, ಸೊ ಅದರಲ್ಲಿ ಸ್ಪೆಷಲ್ ಆಗಿ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಈ ಒಂದು ಸೀಸನಲ್ಲಿ ನನ್ನ ಪ್ರಕಾರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸ್ವರ್ಗ ಮತ್ತು ನರಕ ಅನ್ನೋದು ಏನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಆ ಡಿಸೈನ್, ಆ ಲುಕ್, ಆ ಸೀಟ್ ಮತ್ತು ಆ ಗ್ರ್ಯಾಂಡ್ ಫಿನಾಲೆ ಓವರ್ ಆಲ್ ಡಿಸೈನ್ ಏನಿದೆ ಅಲ್ವಾ, ಸೊ ಅದು ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟನ್ನು ತೋರಿಸ್ತಾ ಇದೆ. ಸೊ ಅದಾದ ಮೇಲೆ ಕಿಚ್ಚ ಅವ್ರ ಲುಕ್ ನಿಮಗೆ ಮೊದಲೇ ಗೊತ್ತಿದೆ. ಸೊ ಅವರು ಸಿಕ್ಕಾಪಟ್ಟೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಕಾಣ್ತಾರೆ. ಸೊ ಅವ್ರ ವಾಕಿಂಗ್ ಸ್ಟೈಲ್, ಡ್ರೆಸ್ಸಿಂಗ್ ಸ್ಟೈಲು, ನೋಡೋ ಲುಕ್ಕು ಪ್ರತಿಯೊಂದೂ ಒಂಥರ ಪ್ರೇಕ್ಷಕರ ಗಮನ ಸೆಳೆಯುವಂಥದ್ದು. ಅವ್ರು ಯಾವಾಗಲೂ ಒಂಥರ ಚಾರ್ಮಿಂಗ್ ಸ್ಟಾರ್ ಅನ್ನೋ ಥರನೇ ಇರ್ತಾರೆ ಕಿಚ್ಚ ಸರ್ ಅವರು. ಸೊ ಅವರ ಒಂದು ಗ್ರ್ಯಾಂಡ್ ಫಿನಾಲೆ, ಕೊನೆಯ ಗ್ರ್ಯಾಂಡ್ ಫಿನಾಲೆ ಲುಕ್ ಯಾವ ಥರ ಇರುತ್ತೆ ಅಂತ ಎಲ್ರಿಗೂ ಸೋ ಮಚ್ ಅಂದರೆ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ಸೊ ಅದಾದಮೇಲೆ ಇನ್ನೊಂದು ಏನು ಇಲ್ಲಿ ವಿಶೇಷ ಅಂತ ಹೇಳಿದರೆ, ಸೊ ಇವ್ರದ್ದು ಕೊನೆಯ ಒಂದು ಡಿಸ್ಕಷನ್, ಕೊನೆಯ ಒಂದು ಪಂಚಾಯಿತಿ, ಕೊನೆಯ ಒಂದು ಫಿನಾಲೆ, ಕೊನೆಯ ಒಂದು ಸೀಸನ್ ಕೂಡ ಆಗಿರೋದ್ರಿಂದ, ಸೊ ಫಸ್ಟ್ ಸೀಸನಿಂದ ಹಿಡಿದು ಲಾಸ್ಟ್ ಅಂದರೆ ಬಿಗ್ ಬಾಸ್ ಸೀಸನ್ 11 ಏನು ಇವಾಗ ನಡೀತಾ ಇದೆ ಅಲ್ವಾ, ಸೊ ಈ 11 ಸೀಸನ್ದ ಒಂದೊಂದು ಸಣ್ಣ ತುಣುಕನ್ನು ತೋರಿಸೋ ಸಾಧ್ಯತೆ ಅತಿ ಹೆಚ್ಚಿದೆ. ಯಾಕಂದರೆ ಇದು ಕೂಡ, ಈ ಒಂದು ಮೂಮೆಂಟ್ ಕೂಡ ಅವರ ಒಂದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿರ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗಿರಲ್ಲ, ಎಂಡ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಮೊನ್ನೆ ನೋಡ್ದಂಗೆ ಒಂದು ಟ್ವಿಟ್ಟರಲ್ಲಿ ಪೋಸ್ಟನ್ನ ಹಾಕಿದ್ರು, ತುಂಬ ಎಮೋಷ್ನಲ್ ಪೋಸ್ಟನ್ನ ಹಾಕಿದ್ರು. ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಎಲ್ಲರೂ ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಸಪೋರ್ಟು, ಪ್ರೀತಿ ಎಲ್ಲ ಕೊಟ್ಟು ನಾನು 11 ಸೀಸನ್ನ ಮಾಡ್ಕೊಂಬರೋದಕ್ಕೆ ನೀವೇ ಕಾರಣ ಅಂತ ಹೇಳಿಬಿಟ್ಟು ಅಭಿಮಾನಿಗಳಿಗೆ ಅಷ್ಟೊಂದು ಪ್ರೀತಿಯಿಂದ ಒಂದು ಟ್ವೀಟನ್ನು ಮಾಡಿರ್ತಾರೆ. ಸೊ ಅಲ್ಲೇ ನೀವು ತಿಳ್ಕೊಬೋದು ಅವರು ಒಂದು ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ರು ಈ ಒಂದು ರಿಯಾಲಿಟಿ ಶೋಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ಟ್ವೀಟ್ ನೋಡಿದ್ರೆ. ಸೊ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಕೂಡ ಸೆಪ್ರೇಟಾಗಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ನೋಡಿ. ಸೊ ಅದಾದಮೇಲೆ ಏನು ಅಂತ ಹೇಳಿದ್ರೆ, ಸೊ ಬಿಗ್ ಬಾಸ್ಗೆ ಇವರು ಅಷ್ಟೊಂದು ಅಟ್ಯಾಚ್ ಆಗಿದ್ದಾರೆ ಅಂದಮೇಲೆ ಬಿಗ್ ಬಾಸ್ ಕೂಡ ಇವರ ಒಂದು ಆ್ಯಂಕರಿಂಗ್ಗೆ, ಹೋಸ್ಟಿಂಗ್ಗೆ, ಸ್ಟೈಲಿಗೆ, ಆ ಗತ್ತು, ಆ ಮಾಸ್ ಮತ್ತು ಕ್ಲಾಸ್ ತೊಗೊಳೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಂಟೆಸ್ಟೆಂಟ್ನ ಗೌರವ ಘನತೆ ಎತ್ತಿಡಿಯೋದಾಗಿರ್ಬೋದು, ಇದೆಲ್ಲನೂ 11 ಸೀಸನ್ಗಳು ಸತತವಾಗಿ ಮಾಡ್ಕೊಂಬಂದಿದ್ದಾರೆ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ಎಂಡಿಂಗ್ ಅಂದರೆ ಈ ಬಿಗ್ ಬಾಸ್ದು ಒಂದು ರಿಯಾಲಿಟಿ ಶೋನ ಕೊನೆಯ ಒಂದು ಎಂಡಿಂಗ್ ಯಾವ ಥರ ಇರಬೇಕಂದ್ರೆ, ಅದು ಸುದೀಪ್ ಅವ್ರಿಗೂ ಕೂಡ ಮೆಮೊರೇಬಲ್ ಆಗಿರಬೇಕು, ಯಾವತ್ತಿಗೂ ನೆನ್ಪಿಡ್ಕೊಳ್ಳೋ ರೀತಿ ಆಗಿರಬೇಕು. ಸೊ ಹಾಗಾಗಿ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬಿಗ್ ಸರ್ಪ್ರೈಸ್ ನಡೆದಿದೆ ಅಂತ ನಾನು ಅಂದ್ಕೊಳ್ತೀನಿ, ನಡೆಯುತ್ತೆ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇದು ಸಾಮಾನ್ಯವಾದ ಮಾತಲ್ಲ. ನೀವು ಬೇರೆ ತಮಿಳಲ್ಲಿ ಹೋಗಿ ನೋಡಿ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹೋಗಿ ನೋಡಿ, ಬಿಗ್ ಬಾಸ್ ಶೋನ ಯಾರೂ 5 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿಲ್ಲ. ಹಿಂದಿ ಬಿಗ್ ಬಾಸು ಸಲ್ಮಾನ್ ಖಾನ್ ಅವ್ರನ್ನ ಹೊರತುಪಡಿಸಿದ್ರೆ, ನಮ್ಮ ಕನ್ನಡ ಸುದೀಪ್ ಸರ್ನ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಅಷ್ಟೊಂದು ಕಾನ್ಸ್ಟೆಂಟಾಗಿ ನಿಂತು ಮಾಡಿರುವಂತಹ ಇಷ್ಟು ಸೀಸನ್ ಎಕ್ಸಾಂಪಲ್ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ಇದು ಬಿಗ್ ಬಾಸ್ ಅವ್ರಿಗೂ ಕೂಡ ಸ್ಪೆಷಲ್ ಮೂಮೆಂಟು. ಇದನ್ನು ಯಾವ ರೀತಿ ನಡೆಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ಕಾದು ನೋಡಬೇಕು. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಆ ಪ್ರೋಮೋ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸಿದ್ದಾರೆ, ಡಿಫ್ರೆಂಟ್ ಲುಕ್ ಇದೆ. ಅಲ್ಲಿ ಅನುಷಾ ಅವ್ರು ಕೂಡ ಕಾಣಿಸ್ತಾರೆ. ನೀವು ಸ್ಲೋ ಮೋಷನಲ್ಲಿ ನೋಡಿದ್ರೆ ಅವರು ಒಂದು ಡ್ಯಾನ್ಸ್ ಮಾಡೋದು ಕೂಡ ಒಂದು ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡ್ ಕಾಣಿಸುತ್ತೆ. ಸೊ ಅಬ್ಸರ್ವ್ ಮಾಡಿ ನೋಡಿ ನೀವು ಆ ಪ್ರೋಮೋನ. ಸೊ ತುಂಬಾ ಚೆನ್ನಾಗಿದೆ ಆ ಪ್ರೋಮೋ. ಸೊ ಇದ್ರ ಮುಖಾಂತರ ಇವರ ಒಂದು ಬಿಗ್ ಬಾಸ್ ಜರ್ನಿ ಏನಿದೆ ಅಲ್ವಾ, ಸೊ ಎಂಡ್ ಆಗುತ್ತೆ. ಸೊ ಇದಾದಮೇಲೆ ಇವರ ಒಂದು ಮೂವೀಸ್ ಆಗಿರಲಿ ಅಥವಾ ಏನೇ ಒಂದು ನೆಕ್ಸ್ಟು ಯಾವುದಾದ್ರೂ ಮತ್ತೆ ಹೋಸ್ಟ್ ಮಾಡೋ ಥರ ಶೋ ಏನಾದರೂ ಬಂದರೆ, ಏನೇ ಆಗಿರಲಿ ಎಲ್ಲದಕ್ಕೂ ಸೂಪರ್ ಡೂಪರಾಗಿ ಸಕ್ಸಸ್ ಸಿಗಲಿ ಅಂತ ನಾವು ಇದ್ರ ಮುಖಾಂತರ ವೀಕ್ಷಕರು ಎಲ್ಲರೂ ಸೇರಿಬಿಟ್ಟು ಅವರಿಗೆ ಒಂದು ವಿಶ್ ಮಾಡೋಣ. ಸೊ ಇಷ್ಟ ಆಗಿರುತ್ತೆ ಇದು ಒಂದು ಗ್ರ್ಯಾಂಡ್ ಫಿನಾಲೆ ಕಿಚ್ಚನ ಎಂಟ್ರಿ ಲುಕ್ ಬಗ್ಗೆ. ಸೊ ನಿಮಗೇನಿಸ್ತು,
ನಿಮ್ಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ಬೋದು ಬಿಗ್ ಬಾಸ್ ಅವರ ಒಂದು ಬಿಗ್ ಬಾಸ್ ಎಂಡಿಂಗ್ಗೆ. ಸೊ ಯಾವ ಥರ ಒಂದು ಸ್ಪೆಷಲ್ ಗಿಫ್ಟೋ ಟ್ರೀಟೋ ಯಾವ ಥರ ಇರ್ಬೋದು ಅನ್ನೋದನ್ನು ನಿಮಗೆ ಯಾವ ಥರ ಅನಿಸಿಕೆ ಅನಿಸುತ್ತೋ ಸೊ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸೊ ಎಲ್ರಿಗೂ ಥ್ಯಾಂಕ್ ಯು.